ಆತ್ಮೀಯ ಸ್ಪರ್ಧಾರ್ಥಿಗಳೇ, ರೈಲುಗಳ ಮೇಲೆ ಒಂದು ಪ್ರಶ್ನೆ ಇದೆ. 150 ಮೀಟರ್ ಉದ್ದದ ಒಂದು ರೈಲು 1 ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. 300 ಮೀಟರ್ ಉದ್ದದ ಒಂದು ಸುರಂಗವನ್ನು ದಾಟಲು ರೈಲಿಗೆ ಬೇಕಾಗುವ ಸಮಯ ಇಲ್ಲಿ ಸೆಕೆಂಡ್ ಅಂತ ಕೊಟ್ಟರೆ ಸೆಕೆಂಡ್ಗಳಲ್ಲಿ ಎಷ್ಟು ಅಂತ ಇದೆ. ಈಗ 150 ಮತ್ತು ಈ 300 ಕೂಡಿಸಾಗ ಎಷ್ಟಾಗುತ್ತದೆ ಅಂದ್ರೆ 450 ಆಗುತ್ತದೆ. ಟೋಟಲ್ ಎಷ್ಟು ಮೀಟರ್ ಆಗುತ್ತದೆ? 450. 1 ಗಂಟೆ ಅಂದ್ರೆ 3600 ಸೆಕೆಂಡ್. ಯಾಕಂದ್ರೆ ಪ್ರಶ್ನೆ ಸೆಕೆಂಡ್ ಆಗಿದ್ದಾಗ ನಾವು ಸೆಕೆಂಡ್ ಬಳಕೆ ಮಾಡಬೇಕು. ಆಮೇಲೆ ಇದು 72 ಕಿಲೋಮೀಟರ್ ಪರ್ ಅವರ್ ಅಂದಾಗ ನಾವು 72,000 ಮೀಟರ್ ಅಂತ ಮಾಡ್ಕೋಬೇಕು. 1 ಕಿಲೋಮೀಟರ್ ಅಂದ್ರೆ 1,000 ಮೀಟರ್, 72 ಕಿಲೋಮೀಟರ್ ಅಂದ್ರೆ 72,000 ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ಕೋಬೇಕು. ಇಲ್ಲಿ 3 ಜನ ಕ್ಯಾನ್ಸಲ್, ಮೇಲ್ಗಡೆ 3 ಜನ ಕ್ಯಾನ್ಸಲ್, 36 ಒಂದ್ಲೆ 36 ಎರಡ್ಲೆ 2 ಒಂದ್ಲೆ 2 22.5 ಸೆಕೆಂಡ್ಗಳು ಅಂತ ಹೇಳ್ಬೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 22.5 ಸೆಕೆಂಡ್ಗಳು